ನಮಸ್ಕಾರ ಸ್ನೇಹಿತರೆ, ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ಫ್ನಲ್ಲಿ ನಡೀತಾ ಇರೋ ದಾಯಾದಿ ಯುದ್ಧ ಈಗ ಮತ ಯುದ್ಧವಾಗಿ ಬದಲಾಗೋ ಎಲ್ಲ ಸೂಚನೆ ಕಾಣಿಸ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಒಳಗಡೆ ಒಂದರ ಹಿಂದೊಂದು ದಾಳಿ ಮಾಡ್ತಾ ಇದ್ರೆ, ಇತ್ತ ಇರಾನ್ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ತಿರುಗೇಟು ಕೊಡ್ತಾ ಇದೆಯಲ್ಲ. ಈ ನಡುವೆ ಇರಾನ್ನ ಧಾರ್ಮಿಕ ವ್ಯಕ್ತಿಗಳು ಕೂಡ ಹೊಸ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನಿ ಸಾವಿಗೆ ಸೇಡ್ ತೀರಿಸಿಕೊಳ್ಬೇಕು, ಅದಕ್ಕೆ ನ್ಯಾಯ ಕೊಡಿಸುವುದು ಜಗತ್ತಲ್ಲಿರೋ ಪ್ರತಿಯೊಬ್ಬ ಮುಸ್ಲಿಮನ ಧಾರ್ಮಿಕ ಕರ್ತವ್ಯ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಈ ಜಗತ್ತಿನಿಂದ ತೊಲಗುವವರೆಗೂ ಈ ಹೋರಾಟ ನಿಲ್ಲಿಸಬಾರ್ದು, ಎಲ್ಲರೂ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಡೊನಾಲ್ಡ್ ಟ್ರಂಪ್ರ ರಕ್ತ ಹರಿಸುವುದು ಎಲ್ಲರ ಜವಾಬ್ದಾರಿ ಅನ್ನೋ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಮೆರಿಕ ಅಧ್ಯಕ್ಷರನ್ನ ನೆಕ್ಸ್ಟ್ ಮುಗಿಸ್ಬೇಕು ಅನ್ನೋ ಥರದಲ್ಲಿ ಸುಪಾರಿ ಕೊಡೋ ರೀತಿಯಲ್ಲಿ. ಈ ಮೂಲಕ ಇದೊಂಥರ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಸುನ್ನಿ ಶಿಯಾ ಅಬ್ರಹಾಂ ಮತಗಳ ಕದನ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದ ಈ ಯುದ್ಧ ಮುಸ್ಲಿಂ ಮತ್ತು ಕಾಫಿರರು ಅನ್ನೋ ಥರದಲ್ಲಿ ಇರಾನ್ನ ಈ ಧಾರ್ಮಿಕ ವ್ಯಕ್ತಿಗಳು ಎಲ್ಲ ಸೇರಿಕೊಂಡು ಘೋಷಣೆ ಮಾಡಿದ್ದಾರೆ. ಅಧಿಕೃತವಾಗಿ ಇಸ್ರೇಲ್ ಮತ್ತು ಟ್ರಂಪ್ರನ್ನ ಎಲಿಮಿನೇಟ್ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಇದು ಪಶ್ಚಿಮದ ರಾಷ್ಟ್ರಗಳಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಈಗ ಇರಾನ್ ತನ್ನ ಸ್ಲೀಪರ್ ಸೆಲ್ಗಳನ್ನ ಆಕ್ಟಿವೇಟ್ ಮಾಡಿ ಲೋನ್ ವೋಲ್ಫ್ ಅಟ್ಯಾಕ್ಗಳು, ಅಂದ್ರೆ ತುಂಬಾ ದೊಡ್ಡ ಸೇನೆಗೇನೆ ಕಳಿಸೋದೇನಿಲ್ಲ, ಯಾರೋ ಒಬ್ಬ ರ್ಯಾಡಿಕಲೈಸ್ಡ್ ವ್ಯಕ್ತಿ ಇದ್ರೂ ಕೂಡ ಸಾಕು, ಅಲ್ಲಲ್ಲಿರುವಂಥ ಇಂಥ ವ್ಯಕ್ತಿಗಳನ್ನು ಅವ್ರ ಕೈಯಲ್ಲಿ ಕೊಟ್ಟು ಶಸ್ತ್ರ ಕೊಟ್ಟು ಆತ್ಮಾಹುತಿ ದಾಳಿಗಳಿಗೆ ಕಳಿಸಿ ಅಪಾರ ಪ್ರಮಾಣದ ಸಾವು ನೋವಿಗೆ ಕಾರಣ ಆಗ್ತಾರಾ ಅನ್ನೋ ಆತಂಕವನ್ನ ಹೊರಹಾಕಿದ್ದಾರೆ. ಅಮೆರಿಕದಲ್ಲೂ ಕೂಡ ಆಲ್ರೆಡಿ ಉಗ್ರ ದಾಳಿಗಳು ಈ ಥರದ್ದು ಜಾಸ್ತಿ ಆಗ್ಬೋದು ಅಂತ ಅಮೆರಿಕ ಸರ್ಕಾರದ ಗುಪ್ತಚರ ಇಲಾಖೆ ಕಡೆಯಿಂದ ಅಲರ್ಟ್ ಕೂಡ ಬಂದಿತ್ತು, ವಾರ್ನಿಂಗ್ ಕೂಡ ಬಂದಿತ್ತು. ಈಗ ಇರಾನ್ನಲ್ಲಿ ಧಾರ್ಮಿಕ ವ್ಯಕ್ತಿಗಳು, ಅಲ್ಲಿನ ರಿಲಿಜಿಯಸ್ ಲೀಡರ್ಗಳು ಈ ರೀತಿ ಫತ್ವಾ ಹೊರಡಿಸಿದ್ದಾರೆ. ನೇರವಾಗಿ ಹತ್ಯೆಗೆ ಆದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿ ಫತ್ವಾ ಹೊರಡಿಸಿದ್ದಾರೆ. ಆದರೆ ಈಗೇನು ಇಲ್ಲಿ ಕ್ವಶನ್ ಏನು ಅಂದರೆ, ಈ ಫತ್ವಾ ಅಮೆರಿಕದ ಜೊತೆಗೆ ನಿಂತಿರುವ ಸುನ್ನಿ ಅರಬ್ ರಾಷ್ಟ್ರಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅವರ ವಿರುದ್ಧವೂ ವರ್ಕ್ ಆಗುತ್ತಾ? ಹಾಗೆ ಸೌದಿ ಅರೇಬಿಯಾ ಇರಾನ್ ಸೌದಿ ಮೇಲೆ ದಾಳಿ ಮಾಡ್ತಾ ಇದೆ. ಸೌದಿ ಪಾಕಿಸ್ತಾನದೊಂದಿಗೆ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಆರಂಭದಲ್ಲಿ ಇರಾನ್ಗೆ ಬೆಂಬಲ ಕೊಟ್ಟಂಗೆ ಮಾಡಿದ ಪಾಕಿಸ್ತಾನ ಎರಡನೇ ದಿನ ಏನು ಹೇಳಿಕೆ ಕೊಡ್ತು, ನಾವು ಸೌದಿಯೊಂದಿಗೆ ಒಪ್ಪಂದ ಇದೆ ನೋಡಿ ಹುಷಾರು, ನಾವು ಅವ್ರ ಪರವಾಗಿ ರಕ್ಷಣೆಗೆ ಬರಬೇಕಾಗತ್ತೆ ಅಂತ ಹೇಳಿ ಇರಾನ್ಗೆ ಪಾಕಿಸ್ತಾನ ಕೂಡ ವಾರ್ನಿಂಗ್ ಕೊಟ್ಟಿದೆ. ಸೊ ಈ ಟೈಮ್ನಲ್ಲಿ ಫತ್ವಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಅದು ಈ ಮಿಡಲ್ ಈಸ್ಟ್ ಮತ್ತು ಈ ಏಷ್ಯಾ ಭಾಗದಲ್ಲಿ. ಆದರೆ ಆರಂಭದಲ್ಲಿ ಹೇಳಿದ ಹಾಗೆ ಅಮೆರಿಕ ಮತ್ತು ದೂರದ ರಾಷ್ಟ್ರಗಳಲ್ಲಿರುವ ಸ್ಲೀಪರ್ ಸೆಲ್ಗಳ ಮೂಲಕ ದಾಳಿ ಮಾಡಿಸೋಕಂತೂ ಇದನ್ನ ಇರಾನ್ ಎಫೆಕ್ಟಿವ್ಲಿ ಯೂಸ್ ಮಾಡಬಹುದು ಅನ್ನೋ ಆತಂಕ ಅಂತೂ ಇದ್ದೇ ಇದೆ. ಏನೋ ಈ ಫತ್ವಾ ನಡುವೆನೆ ಇಸ್ರೇಲ್ ಇರಾನ್ ಒಳಗಡೆ ಮತ್ತಷ್ಟು ದಾಳಿ ಮಾಡಿದೆ. ಇರಾನ್ನ ಕಾಮ್ ಸಿಟಿಯ ಮೇಲೆ ಇಸ್ರೇಲ್ ವಾಯುಪಡೆ ಸ್ಫೋಟಕಗಳನ್ನ ಸುರಿದಿದೆ. ಇದು ಇರಾನ್ನ ಮಿಸೈಲ್ ಲಾಂಚರ್ ಸೈಟ್ಗಳಲ್ಲಿ ಮುಖ್ಯವಾಗಿತ್ತು. ಜೊತೆಗೆ ಇದು ಪ್ರಮುಖ ಒಂಥರ ಸಾಂಪ್ರದಾಯಿಕ ನಗರ ಕೂಡ ಹೌದು ಇರಾನ್ ಪಾಲಿಗೆ. ಅದನ್ನು ಟಾರ್ಗೆಟ್ ಮಾಡಲಾಗಿದೆ. ಇಸ್ರೇಲ್ ಹೇಳಿದೆ, ಇರಾನ್ ಇಲ್ಲಿಂದ ಬ್ಯಾಲಿಸ್ಟಿಕ್ ಮಿಸೈಲ್ ಉಡಾವಣೆ ಮಾಡೋಕೆ ತಯಾರಿ ನಡೆಸ್ಕೊಂಡಿತ್ತು. ಅದನ್ನ ಲಾಂಚ್ ಆಗೋ ಮುನ್ನವೇ ನಾವು ಯುದ್ಧ ವಿಮಾನಗಳನ್ನ ಕಳಿಸಿ ಆ ಸೈಟ್ಗಳನ್ನೆಲ್ಲ ಪ್ಲಾಟ್ಫಾರ್ಮ್ಗಳನ್ನೆಲ್ಲ ಪುಡಿ ಮಾಡಿದೀವಿ ಅಂತ ಹೇಳ್ಕೊಂಡಿದೆ ಇಸ್ರೇಲ್. ಹಾಗೆ ಇಸ್ಫಹಾನ್ ನಗರದ ಮೇಲೂ ಕೂಡ ಮತ್ತೊಂದು ಸುತ್ತಿನ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಅಲ್ಲಿನ ಪ್ರಮುಖ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಶತ್ರು ವಿಮಾನಗಳನ್ನ ಹೊಡೆದುರುಳಿಸುವ ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸಿದೆ. ಇರಾನ್ನ ರಕ್ಷಣಾ ಕೋಟೆಯನ್ನ ದುರ್ಬಲಗೊಳಿಸಿ ಆಕಾಶದಲ್ಲಿ ಪಾರುಪತ್ಯ ಸ್ಥಾಪಿಸುವುದು ನಮ್ಮ ಮೊದಲ ಗುರಿ ಅಂತ ಇಸ್ರೇಲ್ ಸೇನೆಯ ವಕ್ತಾರ ಅವಿಚೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇರಾನ್ ವಿರುದ್ಧ ಇಸ್ರೇಲ್ ಇದುವರೆಗೂ 5,000ಕ್ಕೂ ಅಧಿಕ ಸ್ಫೋಟಕಗಳನ್ನು ಹಾಕಿದೆ. ಇನ್ನು ಕನಿಷ್ಠ 1 ರಿಂದ 2 ವಾರಗಳ ಕಾಲ ಇದನ್ನು ಮುಂದುವರಿಸೋಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ ಅಂತ ಗೊತ್ತಾಗಿದೆ. ಇನ್ನು ಇರಾನ್ನ ಬಂದರ್ ಅಬ್ಬಾಸ್ನಲ್ಲಿ ರೆವಲ್ಯೂಷನರಿ ಗಾರ್ಡ್ ಕೋರ್ನ ನೌಕಾ ನೆಲೆಯಲ್ಲೂ ಕೂಡ ಸ್ಫೋಟ ಆಗಿದೆ. ಗುರುವಾರ ಮುಂಜಾನೆಯಿಂದಲೂ ಈ ನೆಲೆಯನ್ನ ಗುರಿ ಮಾಡ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ಇಸ್ರೇಲ್ ವಾಯುಪಡೆ ವಿಭಿನ್ನವಾಗಿ ಪೋಸ್ಟ್ ಹಾಕಿದೆ. ಆನ್ ಅ ವೇ ಟು ಮೇಕ್ ಹಿಸ್ಟರಿ ಅಂತ ಕ್ಯಾಪ್ಷನ್ ಹಾಕಿ ಫೈಟರ್ ಜೆಟ್ಗಳು ಹಾರಾಡ್ತಿರೋ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಇನ್ನು ಇರಾನ್ ವಿರುದ್ಧ ಅಮೆರಿಕ 100 ದಿನಗಳ ಪ್ಲಾನ್ ಹಾಕಿದೆ ಅಂತ ವರದಿಯಾಗಿದೆ. ಸೊ 100 ದಿನ ಅಂದ್ರೆ ಏನಾಯ್ತು, 3 months and above, 3 ತಿಂಗಳಿಗೂ ಅಧಿಕ ಆಯಿತು. ಸೊ ಇದು 3-4 ದಿನವೂ ಅಲ್ಲ, 4-5 ವಾರಗಳೂ ಅಲ್ಲ, ಇದು 12 ರಿಂದ 15 ವಾರಗಳ ಲೆಕ್ಕ ಅಂತ ಹೇಳಿ ಮತ್ತೀಗ ಈ ಟೈಮ್ ಲೈನ್ ಮುಂದಕ್ಕೆ ಹೋಗ್ತಾನೆ ಇದೆ. ಮತ್ತೊಂದು ಕಡೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಗಲ್ಫ್ನಲ್ಲಿರೋ ಸುನ್ನಿ ಅರಬ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋದನ್ನ ಇರಾನ್ ತೀವ್ರವಾಗಿ ಕಂಟಿನ್ಯೂ ಮಾಡಿದೆ. ಸೌದಿ ಅರೇಬಿಯಾ ಮೇಲೆ ಮತ್ತೆ ಡ್ರೋನ್ ಹಾರಿಸಿದೆ. ಅಲ್ ಜಾಲ್ಪ್ ಪ್ರದೇಶದ ಬಳಿ ಡ್ರೋನ್ ಕಾಣಿಸ್ಕೊಂಡಿತ್ತು, ಅದನ್ನು ನಾವು ಹೊಡೆದು ಹಾಕಿದೀವಿ ಅಂತ ಸೌದಿ ಅರೇಬಿಯಾ ಹೇಳಿದೆ. ಇತ್ತ ಇರಾಕ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇರಾಕ್ನಲ್ಲಿರುವ ಅಮೆರಿಕದ ವಿಕ್ಟೋರಿಯಾ ಬೇಸ್ನಲ್ಲಿ ಭಾರಿ ಡ್ಯಾಮೇಜಸ್ ಆಗಿದೆ. ಇತ್ತ ಇಸ್ರೇಲ್ ಮೇಲೂ ಕೂಡ
ಇರಾನ್ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ರಾಮತ್ ಡೇವಿಡ್ ಬೇಸ್ನಲ್ಲಿರೋ ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಇರಾನ್ ಕುರ್ದ್ಗಳ ಮೇಲೂ ಕೂಡ ದಾಳಿ ನಡೆಸಿದೆ. ಈ ಯುದ್ಧದಲ್ಲಿ ಕುರ್ದ್ಗಳು ಭೂಸೇನೆ ಮೂಲಕ ದಾಳಿ ಮಾಡೋಕೆ ರೆಡಿಯಾಗಿದ್ದಾರೆ ಅಂತ ವರದಿಯಾಗಿತ್ತು. ಇನ್ನೇನು ಗಡಿಯಲ್ಲಿ ನಿಂತಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ಅದರ ಬೆನ್ನಲ್ಲೇ ಇರಾನ್ ಇರಾಕ್ನಲ್ಲಿರೋ ಕುರ್ದಿಶ್ ಗುಂಪುಗಳ ಹೆಡ್ ಕ್ವಾರ್ಟರ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ವಿಶೇಷವಾಗಿ ಕೊಮಾಲಾ ಮತ್ತು PDKI ಸಂಘಟನೆಗಳ ಮೇಲೆ ದಾಳಿ ಮಾಡಿದೆ. ಹಾಗೆ ಎರ್ಬಿಲ್ ನಗರದ ಸಮೀಪ ಇರೋ ಕುರ್ದಿಶ್ ಪಡೆಗಳ ಕ್ಯಾಂಪ್ಗಳ ಮೇಲೂ ಕೂಡ ದಾಳಿಯಾಗಿದೆ. ಈ ದಾಳಿಯಿಂದಾಗಿ ಕುರ್ದಿಶ್ ಪ್ರದೇಶಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ಕುವೈತ್ ಕರಾವಳಿಯಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ. ಲಂಗರು ಹಾಕಿದ್ದ ಬೃಹತ್ ಆಯಿಲ್ ಟ್ಯಾಂಕರ್ ಹಡಗಿನ ಒಂದು ಬದಿಯಲ್ಲಿ ಸ್ಫೋಟ ಆಗಿದ್ದು ಹಡಗಿನ ಒಳಗಡೆ ನೀರು ನುಗ್ಗಿದೆ ಅಂತ ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ UK MTO ಹೇಳಿದೆ. ಇನ್ನು ಈ ಸ್ಫೋಟ ನಡೆದ ತಕ್ಷಣ ಒಂದು ಸಣ್ಣ ಬೋಟ್ ಅಲ್ಲಿಂದ ವೇಗವಾಗಿ ಪರಾರಿಯಾಗಿದ್ದನ್ನ ಹಡಗಿನ ಕ್ಯಾಪ್ಟನ್ ಗಮನಿಸಿದ್ದಾರೆ. ಸದ್ಯ ತೈಲ ಕೂಡ ಸಮುದ್ರದ ಪಾಲಾಗ್ತಾ ಇದೆ. ಪರಿಸರ ಹಾನಿಯ ಆತಂಕ ಎದುರಾಗಿದೆ. ಇನ್ನು ಹಡಗಲ್ಲಿದ್ದ ಎಲ್ಲ ಸಿಬ್ಬಂದಿ ಸೇಫ್ ಆಗಿದ್ದಾರೆ ಮತ್ತು ಹಡಗಲ್ಲಿ ಯಾವುದೇ ಬೆಂಕಿ ಕಾಣಿಸಿಕೊಂಡಿಲ್ಲ. ಕುವೈತ್ನ ಮುಬಾರಕ್ ಅಲ್ ಕಬೀರ್ ಬಂದರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ ಅಂತ ಕುವೈತ್ ಸರ್ಕಾರ ಸ್ಪಷ್ಟಪಡಿಸಿದೆ. ಇವರು ಇನ್ನು ಕೂಡ ಇರಾನೇ ಮಾಡಿದ್ದು ಅಂತ ನೇರವಾಗಿ ಬ್ಲೇಮ್ ಮಾಡ್ತಿಲ್ಲ. ಆದ್ರೆ ಹಿಂಟ್ ಕೊಡ್ತಿರೋದು ನೋಡಿದ್ರೆ ಇರಾನ್ನ ಮಸ್ಕಿಟೋ ಫ್ಲೀಟ್ ಅಂದ್ರೆ ಸ್ಪೀಡ್ ಬೋಟ್ ಗಳಲ್ಲಿ ಬರೋದು ಪಟಾರ್ ಅಂತ ಹೇಳಿ ದಾಳಿ ಮಾಡಿ ಹೋಗೋದು, ಆ ತರದೆಲ್ಲ ಅವ್ರದ್ದು ವ್ಯವಸ್ಥೆ ಇದೆಯಲ್ಲ, ಆ ತರದ್ ಏನಾದ್ರು ಬಳಸಿ ದಾಳಿ ಮಾಡಿತಾರಾ ಅನ್ನೋ ಪ್ರಶ್ನೆಯನ್ನ ಈಗ ಕೇಳಲಾಗ್ತಾ ಇದೆ. ಇನ್ನು ಕೂಡ ಕ್ಲಿಯರ್ ಇಲ್ಲ. ಏನೋ ಯುದ್ಧದ ನಡುವೆನೆ ಅಮೆರಿಕ ತನ್ನ ಶಕ್ತಿಶಾಲಿ ಮಿಸೈಲ್ ಟೆಸ್ಟ್ ಮಾಡಿದೆ. ಅಣ್ವಸ್ತ್ರ ಹೊತ್ತೊಯ್ಯೋ ಮಿನಿಟ್ ಮ್ಯಾನ್ 3 ಡೂಮ್ಸ್ ಡೇ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಟೆಸ್ಟ್ ಮಾಡಿದೆ. ಅದು ಇರಾನ್ ಜೊತೆ ಯುದ್ಧ ನಡೀತಿರೋ ಟೈಮ್ ನಲ್ಲಿ ಬೆದರಿಸೋಕೆ ಕ್ಯಾಲಿಫೋರ್ನಿಯಾದ ವಾಂಡನ್ಬರ್ಗ್ ಬೇಸ್ ನಿಂದ ಉಡಾವಣೆಯಾಗಿದೆ. ಈ ಮಿಸೈಲ್ ಹಿರೋಶಿಮಾ ಮೇಲೆ ಹಾಕಿದ ಸ್ಫೋಟಕಕ್ಕಿಂತಲೂ 20 ಪಟ್ಟು ಹೆಚ್ಚು ಪವರ್ಫುಲ್ ಸ್ಫೋಟಕ ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿದೆ. ಗಂಟೆಗೆ 15,000 ಮೈಲಿಗಿಂತಲೂ ಹೆಚ್ಚು ವೇಗದಲ್ಲಿ ಚಲಿಸೋ ತಾಕತ್ತನ್ನ ಹೊಂದಿದೆ. 10,200 ಕಿಲೋಮೀಟರ್ ದೂರ ರೀಚ್ ಆಗುತ್ತೆ. ಈ ಪರೀಕ್ಷೆ ಮೊದಲೇ ನಿಗದಿಯಾಗಿದ್ದ ರುಟೀನ್ ಪ್ರೋಗ್ರಾಮ್ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ ಇದರ ಕಾಂಟೆಕ್ಸ್ಟ್ ಏನು ಅಂತ ಹೇಳಿ. ಜಗತ್ತಲ್ಲಿರೋ 800-900 ಕೋಟಿ ಪಾಪ್ಯುಲೇಷನ್ ಎಲ್ಲರೂ ಅಂಗನವಾಡಿ ಹೋಗೋ ಮಕ್ಕಳಲ್ಲ, ವಯಸ್ಕರು ಕೂಡ ಇದ್ದಾರೆ. ಇನ್ನು ಇರಾನ್ ಯುದ್ಧ ನೌಕೆ ಹೊಡೆಯೋಕೆ ಅಮೆರಿಕ ನೌಕಾಪಡೆ ಭಾರತದ ಬಂದರುಗಳನ್ನ ಬಳಸಿಕೊಂಡಿತ್ತು ಅನ್ನೋ ಸುದ್ದಿ ಹರಿದಾಡಿತ್ತು. ಈ ಸುದ್ದಿಯನ್ನ ಭಾರತ ತಳ್ಳಿ ಹಾಕಿದೆ. ಅಮೆರಿಕದ ಒನ್ ಅಮೆರಿಕಾ ನ್ಯೂಸ್ ಚಾನೆಲ್ ನಲ್ಲಿ ನಿವೃತ್ತ ಕರ್ನಲ್ ಡಗ್ಲಾಸ್ ಮ್ಯಾಕ್ಗ್ರೆಗರ್ ಅನ್ನೋರು ನಮ್ಮ ಎಲ್ಲ ಏರ್ ಬೇಸ್ ಗಳಿಗೂ ಪೆಟ್ಟಾಗಿದೆ ಇರಾನ್ ದಾಳಿಯಿಂದ, ಹೀಗಾಗಿ ಅನಿವಾರ್ಯವಾಗಿ ನಾವು ಭಾರತದ ಬಂದರುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದ್ರು. ಈ ಹೇಳಿಕೆಯನ್ನ ವಿದೇಶಾಂಗ ಇಲಾಖೆ ನಿರಾಕರಿಸಿದೆ. ಅಂದ್ರೆ ಅಮೆರಿಕದ ಈ ರಿಟೈರ್ಡ್ ಆಫೀಸರ್ ಕೊಟ್ಟಿರೋ ಹೇಳಿಕೆಯನ್ನ ತಳ್ಳಿ ಹಾಕಿದೆ. ಇದೆಲ್ಲ ಸುಳ್ಳು, ಆಧಾರರಹಿತ, ಸೃಷ್ಟಿಸಿ ಹುಟ್ಟಿಸ್ಕೊಂಡು ಆಡ್ತಿರೋ ಕಥೆಗಳು ಇವು ಅಂತ ಹೇಳಿ ಭಾರತ ಹೇಳಿದೆ. ನಂಬೇಡಿ ಅಂತ ಹೇಳಿದೆ. ಇನ್ನು ಇದೇ ಯುದ್ಧ ನೌಕೆ ಹೊಡೆದ ವಿಚಾರವಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಸಮುದ್ರದಲ್ಲಿ ದೊಡ್ಡ ಅಪರಾಧ ಎಸಗಿದೆ. ಯಾವುದೇ ಮುನ್ಸೂಚನೆ ಕೊಡದೆ ಸುಮಾರು 130 ಇರಾನ್ ಸಿಬ್ಬಂದಿಯನ್ನ ಹೊತ್ಕೊಂಡು ಹೋಗ್ತಾ ಇದ್ದ ನೌಕೆ ಮೇಲೆ ದಾಳಿ ಮಾಡಿದೆ. ಈ ನೌಕೆ ಭಾರತಕ್ಕೆ ಗೆಸ್ಟ್ ಆಗಿ ಹೋಗಿತ್ತು. ನನ್ನ ಮಾತುಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಮೆರಿಕ ತಾನು ಹಾಕಿಕೊಟ್ಟ ಕೆಟ್ಟ ಸಂಪ್ರದಾಯಕ್ಕೆ ಮುಂದೊಂದು ದಿನ ಖಂಡಿತ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ನೌಕೆ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ ಮಾರ್ಕ್ 40 ಟಾರ್ಪಿಡೋ ಯೂಸ್ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. 1972ರಲ್ಲಿ ಫಸ್ಟ್ ಟೈಮ್ ಅಮೆರಿಕ ಇದನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಇದನ್ನ ಹಲವು ಸಲ ಅಪ್ಗ್ರೇಡ್ ಮಾಡಿತ್ತು. 32 ಕಿಲೋಮೀಟರ್ ದೂರದಿಂದಲೇ ಸಬ್ಮರೀನ್ ನಿಂದ ಇದನ್ನ ಉಡಾಯಿಸಬಹುದು. ಈಗ ಅಮೆರಿಕ ಈ ಅಸ್ತ್ರವನ್ನ ಬಳಸಿ ಇರಾನ್ನ ದೊಡ್ಡ ನೌಕೆಯನ್ನ ಸಮುದ್ರಕ್ಕೆ ಮುಳುಗಿಸಿದೆ. ಇನ್ನು ಮಾರ್ಚ್ 2ನೇ ತಾರೀಕು ಇರಾನ್ನ 2 ಯುದ್ಧ ವಿಮಾನಗಳನ್ನ ಕತರ್ ನಾಶ ಮಾಡಿತ್ತು. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ. ಕತರ್ 2 ನಿಮಿಷ ಲೇಟ್ ಮಾಡಿದ್ರೂ ಕೂಡ ಅಮೆರಿಕದ ನೆಲೆ ಕಂಪ್ಲೀಟ್ ಧ್ವಂಸ ಆಗ್ತಾ ಇತ್ತು ಅಂತ ಗೊತ್ತಾಗಿದೆ. ಅವತ್ತು ಇರಾನ್ನ ಪೈಲಟ್ಗಳು ಸೋವಿಯತ್ ಕಾಲದ Su-24 ಬಾಂಬರ್ ಮೂಲಕ ದಾಳಿಯ ಪ್ರಯತ್ನ ಮಾಡಿದ್ರು. ಕತರ್ನ ಅಲ್ ಉದೈದ್ ಏರ್ ಬೇಸ್, ಕತರ್ನ ನ್ಯಾಚುರಲ್ ಗ್ಯಾಸ್ ಪ್ರೊಸೆಸಿಂಗ್ ಫೆಸಿಲಿಟಿ ಮೇಲೆಲ್ಲ ದಾಳಿ ಮಾಡೋಕೆ ನುಗ್ಗಿದ್ರು. ಆದರೆ ಇರಾನ್ ಜೆಟ್ಗಳು ತಮ್ಮ ಟಾರ್ಗೆಟ್ಗೆ ಕೆಲವೇ ನಿಮಿಷ ದೂರದಲ್ಲಿದ್ದಾಗ ಕತರ್ನ F-15 ಫೈಟರ್ ಜೆಟ್ಗಳು ಇವುಗಳಿಗೆ ವಾರ್ನಿಂಗ್ ಕೊಟ್ಟವು. ಆದರೆ ವಾರ್ನಿಂಗ್ ಕೊಟ್ಟರು ಇರಾನ್ ಜೆಟ್ಗಳಿಂದ ಯಾವುದೇ ರೆಸ್ಪಾನ್ಸ್ ಬಂದಿರಲಿಲ್ಲ. ಹೀಗಾಗಿ ಕತರ್ ತನ್ನ F-15 ಜೆಟ್ಗಳನ್ನು ನುಗ್ಗಿಸಿ ಆಕಾಶದಲ್ಲೇ ಇರಾನ್ ಜೆಟ್ಗಳನ್ನು ಹೊಡೆದು ಹಾಕಿದೆ. 2 ನಿಮಿಷ ಹಾಗೆ ಇದ್ರೆ ಅವತ್ತು ಇರಾನ್ ಅಮೆರಿಕದ ಬೇಸ್ ಮೇಲೆ ಸ್ಫೋಟಕ ಸುರಿತಾಯಿತು. ಅಷ್ಟೇ ಅಲ್ಲ, ಅವತ್ತು ಇರಾನ್ ವಿಮಾನಗಳು ರೆಡಾರ್ ಕಣ್ಣಿಗೆ ಬೀಳಬಾರ್ದು ಅಂತ ಕೇವಲ 80 ಅಡಿ ಎತ್ತರದಲ್ಲಿ ಹಾರ್ತಾ ಬರ್ತಾ ಇದ್ವು. ಇದರಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ಮತ್ತು ಗೈಡೆಡ್ ಮಿಸೈಲ್ಗಳನ್ನು ತುಂಬಿಸಲಾಗಿತ್ತು. ಈ ಮೂಲಕ ಕತರ್ ತನ್ನ ವಾಯುಪಡೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಏರ್ ಟು ಏರ್ ಕಾಂಬ್ಯಾಟ್, ಆಕಾಶದಲ್ಲೇ ಶತ್ರು ವಿಮಾನಗಳನ್ನು ಹೊಡೆದುರುಳಿಸೋ ಕಾರ್ಯಾಚರಣೆಯನ್ನ ಮಾಡಿದೆ. ಹೊಡೆದು ಹಾಕಿ ಸಮುದ್ರಕ್ಕೆ ಬೀಳಿಸಿದೀವಿ ಅಂತ
ಕತರ್ ಹೇಳ್ಕೊಂಡಿದೆ. ಏನು ಮಿಡಲ್ ಈಸ್ಟ್ ಸಂಘರ್ಷಕ್ಕೆ ಕೆನಡಾ ಕೂಡ ಎಂಟರ್ ಆಗೋ ಸಿಗ್ನಲ್ ಕೊಟ್ಟಿದೆ. ಆರಂಭದಲ್ಲಿ ಇದೆಲ್ಲ ತಪ್ಪು ರೀ, ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ರೀ, ಇಸ್ರೇಲ್ ಅಮೆರಿಕ ಈ ರೀತಿ ಮಾಡಬಾರದ್ರಿ ಅಂತ ಹೇಳಿದ್ರು. ಈಗ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಾವು ಈ ಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮಿತ್ರ ರಾಷ್ಟ್ರಗಳ ಪರವಾಗಿ ನಾವು ಯಾವತ್ತೂ ನಿಲ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಹೊಸ ವರದಿಯನ್ನ ಪ್ರಕಟಿಸಿದೆ. ಇರಾನ್ ಸೀಕ್ರೆಟ್ ಆಗಿ ಕದನ ವಿರಾಮಕ್ಕೆ ಮನವಿ ಮಾಡಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆ CIA ಜೊತೆ ಶಾಂತಿ ಮಾತುಕತೆಗೆ ಪ್ರಯತ್ನ ನಡೆಸ್ತಾ ಇದೆ. ಅದು ಮೂರನೇ ರಾಷ್ಟ್ರವೊಂದರ ಗುಪ್ತಚರರ ಮೂಲಕ ಇರಾನ್ನ ಗುಪ್ತಚರ ಸಂಸ್ಥೆ ಅಮೆರಿಕದ CIA ಕಾಂಟ್ಯಾಕ್ಟ್ ಮಾಡಿದೆ. ಯುದ್ಧ ನಿಲ್ಲಿಸೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆದ್ರೆ ಅಮೆರಿಕ ಇನ್ನೂ ಕೂಡ ಏನೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈ ಮೂರನೇ ರಾಷ್ಟ್ರ ಯಾರು, ಯಾವ ಮೂರನೇ ರಾಷ್ಟ್ರದ ಗುಪ್ತಚರರ ಹೆಲ್ಪ್ ಅನ್ನ ತಗೊಂಡಿದ್ದಾರೆ ಇರಾನ್ ಅವರು, ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಒಂದಷ್ಟು ಡಾಟ್ಸ್ನ ಕನೆಕ್ಟ್ ಮಾಡಿ ನೋಡಿದ್ರೆ ಚೈನಾ ಇರ್ಬೋದನ್ನ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಚೈನಾ ಮೂಲಗಳ ಮಾಹಿತಿ ಪ್ರಕಾರ ಮೀಡಿಯೇಟ್ ಮಾಡೋಕೆ ಬರ್ತಾ ಇದೆ, ಇದರಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಬರ್ತಾ ಇದೆ. ತನ್ನ ಸ್ಪೈ ಎನ್ವಾಯ್ ಅಥವಾ ತನ್ನ ಗೂಢಚರ ರಾಯಭಾರಿಯನ್ನ ಕಳಿಸ್ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಬಂದಿದೆ ಚೀನಾ. ಸೊ ಅದೇ ಇದಾ ಅನ್ನೋ ಪ್ರಶ್ನೆ ಈಗ ಇದೆ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನ ಗುರಿಯಾಗಿಸಿ ಇಸ್ರೇಲ್ ನಡೆಸ್ತಾ ಇರೋ ದಾಳಿಗೆ ಸಾವಿರಾರು ಜನ ಬೇರೆ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಕಳೆದ 2 ದಿನಗಳಿಂದ 25,000ಕ್ಕೂ ಅಧಿಕ ಜನ ಲೆಬನಾನ್ ಗಡಿ ದಾಟಿ ಸಿರಿಯಾಗೆ ಪಲಾಯನ ಮಾಡಿದ್ದಾರೆ. ಇದರಲ್ಲಿ ಮಕ್ಕಳು ಮತ್ತು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರೆಲ್ಲ ಹೋಮ್ಸ್ ಪ್ರಾಂತ್ಯದ ಜೆಡೈಟ್, ಯಾಬೌಸ್ ಮತ್ತು ಜಾವ್ಸಿ ಚೆಕ್ ಪೋಸ್ಟ್ಗಳ ಮೂಲಕ ಸಿರಿಯಾಗಿ ಹೋಗಿದ್ದಾರೆ. ಇಸ್ರೇಲ್ ದಾಳಿ ಸದ್ಯ ಹೆಚ್ಚಾಗ್ತಿರೋದ್ರಿಂದ ಈ ವಲಸಿಗರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಇದೇ ಲೆಬನಾನ್ನ ಬೇರೂತ್ ಏರ್ಪೋರ್ಟ್ ಹೈವೇ ಮೇಲೆ ಇಸ್ರೇಲ್ ಸ್ಫೋಟಕ ಹಾಕಿದೆ. ರಸ್ತೆ ಮೇಲೆ ವಾಹನಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದಾರೆ, ಕನಿಷ್ಠ 10 ಜನ ಗಾಯಗೊಂಡಿದ್ದಾರೆ. ಗುರುವಾರ ಬೆಳಗಿನ ಜಾವ ಈ ಘಟನೆಯಾಗಿದೆ. ಈ ದಾಳಿ ಬಗೆಗಿನ ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಹೆದ್ದಾರಿಯ ಪಕ್ಕದಲ್ಲೇ ಬೆಂಕಿ ಹತ್ತಿಕೊಂಡಿರೋದು, ದಟ್ಟ ಹೊಗೆ ಬರ್ತಿರೋದು ಕಂಡುಬಂದಿದೆ. ಇದು ಉಗ್ರ ವಿರೋಧಿ ಕಾರ್ಯಾಚರಣೆ. ಹೆಜ್ಬುಲ್ಲಾಗಳನ್ನ ಗುರಿಯಾಗಿಸಿ ಈ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಇನ್ನು ಅಮೆರಿಕದಲ್ಲಿ ಅಧ್ಯಕ್ಷ ಟ್ರಂಪ್ ಸೇರಿ ಹಲವು ಪ್ರಭಾವಿಗಳ ಹತ್ಯೆಗೆ ದೊಡ್ಡ ಸಂಚು ನಡೆದಿತ್ತು ಅನ್ನೋ ವಿಚಾರ ಹೊರಬಿದ್ದಿದೆ. ಅಮೆರಿಕನ್ ಪಡೆಗಳ ಕೈಗೆ ಸಿಕ್ಕಿರೋ ಪಾಕಿಸ್ತಾನಿ ಪ್ರಜೆ ಆಸಿಫ್ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಇರಾನ್ ನನ್ನನ್ನ ಈ ಕೆಲಸಕ್ಕೆ ನಿಯೋಜನೆ ಮಾಡಿತ್ತು. ಟ್ರಂಪ್, ಮಾಜಿ ಅಧ್ಯಕ್ಷ ಬೈಡೆನ್ ಮತ್ತು ಭಾರತ ಮೂಲದ ಅಮೆರಿಕನ್ ರಾಜಕಾರಣಿ ನಿಕ್ಕಿ ಹ್ಯಾಲೆ ಅವರನ್ನ ಹತ್ಯೆ ಮಾಡೋಕೆ ಆದೇಶ ಇತ್ತು. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಸದಸ್ಯ ಮೆಹದ್ರಾದ್ ಯೂಸುಫ್ ನನಗೆ ಈ ಸೂಚನೆ ಕೊಟ್ಟಿದ್ದ. ಇರಾನ್ನ ಗೂಢಚರರು ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ರು. ಹೀಗಾಗಿ ನನಗೆ ಈ ಹತ್ಯೆ ಸಂಚಲ್ಲಿ ಪಾಲ್ಗೊಳ್ಳೋದನ್ನ ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ ಅಂತ ಅಮೆರಿಕದ ಕೋರ್ಟ್ನಲ್ಲಿ ಈತ ಹೇಳಿದ್ದಾನೆ. ಹಾಗೆ 2024ರಲ್ಲಿ ಆಸಿಫ್ ನೇರವಾಗಿ ಇರಾನ್ನಿಂದ ಅಮೆರಿಕಕ್ಕೆ ಹೋಗಿದ್ದ. ಅಲ್ಲಿ ಈ ನಾಯಕರ ಹತ್ಯೆಗಾಗಿ 2 ವ್ಯಕ್ತಿಗಳಿಗೆ $5,000 ಸುಪಾರಿ ಕೊಟ್ಟಿದ್ದ. ಆದ್ರೆ ಸುಪಾರಿ ತಗೊಂಡಿದ್ದ 2 ವ್ಯಕ್ತಿಗಳು ಅಮೆರಿಕದ FBI ಏಜೆಂಟ್ಗಳೇ ಆಗಿದ್ರು. ಸೊ ಆಸಿಫ್ ಸಿಕ್ಬಿದ್ದ. ಅದರ ಬೆನ್ನಲ್ಲೇ ಈ ಪ್ರಕರಣದ ವಿಚಾರಣೆ ವೇಳೆ ಹತ್ಯೆಗೆ ನಾನು ಯತ್ನಿಸಿದ್ದು ನಿಜ ಅಂತ ಒಪ್ಕೊಂಡಿದ್ದಾನೆ. ಇರಾನ್ ಯುದ್ಧದ ಟೈಮ್ನಲ್ಲಿ ಈ ಹೇಳಿಕೆ ಬಂದಿರೋದು ಅಮೆರಿಕಗೆ ಈ ಯುದ್ಧವನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಇನ್ನೊಂದು ಗಟ್ಟಿ ಕಾರಣ ಸಿಕ್ಕಂತಾಗಿದೆ. ಸ್ನೇಹಿತರೆ, ನಾವು ಕೂಡ ಈ 2-3 ದಿನದ ಹಿಂದೆನೆ ಒಂದು ರಿಪೋರ್ಟ್ ಮಾಡಿದ್ವಿ. ಅವತ್ತೇ ಎಲ್ಲ ಡಿಸೈಡ್ ಆಗಿತ್ತ ಟ್ರಂಪ್ ಭಯಾನಕ ಸೇಡು ಅಂತ, ಸಿನಿಮೀಯ ಪ್ಲಾನ್ ಅಂತ. ಅವತ್ತಿಂದ ತನ್ನನ್ನು ತಾನು ಜಗತ್ತಿಗೆ ಜೋಕರ್ ತರ ಸುಮ್ಮನೆ ತೋರಿಸ್ಕೊಂಡು ಇವನ್ ಕೈಲಿ ಏನೂ ಆಗಲ್ಲ, ಈ ಮನುಷ್ಯ ಇಷ್ಟೇ ಅಂತ ಹೇಳಿ ಅನ್ನೋ ರೀತಿ ಮಾಡಿಕೊಂಡು ಒಳಗೊಳಗೆ ಈ ಮಹಾ ಯುದ್ಧದ ದೊಡ್ಡ ಯುದ್ಧದ ಪ್ಲಾನ್ ಅನ್ನ ಟ್ರಂಪ್ ಮಾಡ್ತಾ ಬಂದ್ರ. ವೆನೆಜುವೆಲಾದಲ್ಲಿ ಅವ್ರು ಮಾಡಿದ್ ನೋಡಿ, ಈಗ ಇರಾನಲ್ಲಿ ಮಾಡ್ತಿರೋದು ನೋಡಿ. ಸೊ ಇದೆಲ್ಲ ಒಂಥರ ಏನೂ ಆಗಲ್ಲ ಅಂತ ಭ್ರಮೆ ಉತ್ಪತ್ತಿ ಮಾಡೋಕ ಅದೆಲ್ಲವನ್ನ ಅನಲೈಸ್ ಮಾಡಿ ಈ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಸ್ನೇಹಿತರೆ, ಯಾರೆಲ್ಲ ನೋಡಿಲ್ಲ ಮಿಸ್ ಇಲ್ಲದೆ ಚೆಕ್ ಮಾಡಿ ರಿಪೋರ್ಟ್ ಅನ್ನ. ಇನ್ನೊಂದ್ ಕಡೆ ಚೈನಾ ಕೂಡ ಹೊಸ ನಿರ್ಧಾರ ತಗೊಂಡಿದೆ. ತನ್ನ ದೇಶದ ಅತಿ ದೊಡ್ಡ ಆಯಿಲ್ ರಿಫೈನರಿಗಳಿಗೆ ಡೀಸೆಲ್ ಮತ್ತು ಗ್ಯಾಸೋಲಿನ್ ಎಕ್ಸ್ಪೋರ್ಟ್ ಮಾಡೋದನ್ನ ತಕ್ಷಣ ನಿಲ್ಲಿಸುವಂತೆ ಆದೇಶ ನೀಡಿದೆ. ಪರ್ಷಿಯನ್ ಗಲ್ಫ್ ನಿಂದ ಬರಬೇಕಾಗಿದ್ದ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಮುಂದೆ ತನ್ನ ದೇಶದಲ್ಲಿ ತೈಲದ ಕೊರತೆ ಆಗಬಾರದು ಅಂತ ಮುನ್ನೆಚ್ಚರಿಕೆಯಿಂದ ಈ ಸ್ಟೆಪ್ ತಗೊಂಡಿದೆ. ಈಗ ಆಲ್ರೆಡಿ ಮಾಡ್ಕೊಂಡಿರೋ ಅಗ್ರಿಮೆಂಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಡಿ. ಮೊದಲು ನಮ್ಮ ದೇಶದ ಜನರ ಅಗತ್ಯಕ್ಕೆ ತೈಲವನ್ನು ಉಳಿಸ್ಕೊಳ್ಳಿ ಅಂತ ಅಲ್ಲಿನ ಆರ್ಥಿಕ ತಜ್ಞರು ಕಂಪನಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನೋ ಈ ಸಂಘರ್ಷ ದಕ್ಷಿಣ ಕೊರಿಯಾ ಮೇಲೂ ಕೂಡ ಭಾರಿ ಪರಿಣಾಮ ಬೀರ್ತಾ ಇದೆ. ಆ ದೇಶದ ಆರ್ಥಿಕತೆ ಅಲ್ಲಾಡಿ ಹೋಗ್ತಾ ಇದೆ. ದಕ್ಷಿಣ ಕೊರಿಯಾದ ಷೇರು ಮಾರುಕಟ್ಟೆ ಸೂಚ್ಯಂಕ ಕೋಸ್ಪಿ ಒಂದೇ ದಿನ 12% ಅಧಿಕ ಬಿದ್ದು ಹೋಗಿದೆ. ಇರಾನ್ನಿಂದ ತೈಲ ಪೂರೈಕೆ ನಿಂತು ಹೋಗಬಹುದು ಅನ್ನೋ ಆತಂಕದಿಂದ ಹೂಡಿಕೆದಾರರು ವಾಪಸ್ ಪಡಿತಾ ಇದ್ದಾರೆ. ಅಲ್ಲದೆ ದಕ್ಷಿಣ ಕೊರಿಯಾದ ಕರೆನ್ಸಿ ವಾನ್ ಬೆಲೆ ಅಮೆರಿಕದ ಡಾಲರ್ ಮುಂದೆ ಸೀರಿಯಸ್ ಆಗಿ ಕುಸಿತಾ ಇದೆ.
$1 ಬೆಲೆ 1467 ದಾಟಿದೆ. ಅಂದರೆ 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ನಂತರ ಈ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಹೀಗಾಗಿ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ತುರ್ತು ಮೀಟಿಂಗ್ ಕರೆದಿದ್ದಾರೆ. ಈ ಶಾಕ್ನಿಂದ ರಿಕವರ್ ಆಗೋಕೆ ಸರ್ಕಾರದಿಂದ ತುರ್ತಾಗಿ $69 ಬಿಲಿಯನ್ ಫಂಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಕೇವಲ ಪಶ್ಚಿಮ ಏಷ್ಯಾ ಮೇಲೆ ಮಾತ್ರ ಅವಲಂಬನೆ ಆಗದೆ ಬೇರೆ ರಾಷ್ಟ್ರಗಳಿಂದ ತೈಲ ಆಮದು ಮಾಡಿಕೊಳ್ಳಿ ಅಂತ ಸೂಚಿಸಿದ್ದಾರೆ. ಆಫ್ರಿಕಾ ಅಥವಾ ವೆನೆಜುವೆಲಾದಿಂದ ತೈಲವನ್ನ ತರಿಸ್ಕೊಳ್ಳೋಕೆ ಲೆಕ್ಕಾಚಾರ. ಏನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಆಸಕ್ತಿ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನವರ ಈ ಇವೆಂಟ್ ಯೂಸ್ ಆಗಬಹುದು. ಲಿಂಕ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಇನ್ನು ಯುದ್ಧದಿಂದ ಅತಂತ್ರರಾಗಿರೋ ಪ್ರಯಾಣಿಕರಿಗಾಗಿ ಕತಾರ್ ಏರ್ವೇಸ್ ಗುರುವಾರದಿಂದ ರಿಲೀಫ್ ಫ್ಲೈಟ್ಗಳ ಆಪರೇಷನ್ ಶುರು ಮಾಡಿದೆ. ಇರಾನ್ ಮೇಲಿನ ದಾಳಿಯಿಂದಾಗಿ ಕತಾರ್ನ ವಾಯು ಪ್ರದೇಶ ಇನ್ನೂ ಬಂದಿದೆ. ಹೀಗಾಗಿ ದೋಹಾ ಏರ್ಪೋರ್ಟ್ನಿಂದ ಯಾವುದೇ ವಿಮಾನಗಳು ಸಂಚಾರ ಮಾಡ್ತಿಲ್ಲ. ಆದರೆ ವಿವಿಧ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವ ಪ್ರಯಾಣಿಕರನ್ನ ರಕ್ಷಿಸೋಕೆ ಕತಾರ್ ಏರ್ವೇಸ್ ಈಗ ಮಸ್ಕತ್ ಅಂದರೆ ಒಮಾನ್ ಕಂಟ್ರಿ ಮತ್ತು ರಿಯಾದ್ ಅಂದರೆ ಸೌದಿ ಅರೇಬಿಯಾ ಅಲ್ಲಿಂದ ವಿಶೇಷ ವಿಮಾನಗಳನ್ನ ಆಪರೇಟ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ನೆಸ್, ಎಕನಾಮಿಕ್ಸ್ ಮಿನಿ ಸೀರೀಸ್ ಹಾಗೂ ಇತರ ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.